ಬನ್ನಿ ಗೋಬಿ ಮಂಚೂರಿ ಮಾಡೋಣ. ಮೊದಲಿಗೆ ಒಂದು ಬಾಣಲಿಲಿ ನೀರು ಕಾಯ್ಸಕ್ಕೆ ಇಟ್ಕೊಂಡು ಅದರಲ್ಲಿ ಒಂದು ಸ್ಪೂನ್ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಫ್ಲವರ್ನ ಹಾಕಿ 2 ನಿಮಿಷ ಬೇಯಿಸ್ಬಿಟ್ಟು ಒಂದು ಜಾಲರದಲ್ಲಿ ಎತ್ತಿಟ್ಕೋಬೇಕು. ಆಮೇಲೆ ಒಂದು ಬೌಲಲ್ಲಿ 1 ಬಟ್ಲು ಮೈದಾ ಹಿಟ್ಟು, 1 ಬಟ್ಲು ಕಾರ್ನ್ಫ್ಲೋರು, 1 ಸ್ಪೂನ್ ಖಾರ ಪೌಡ್ರು, ಅರ್ಧ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಣ ಹಿಟ್ಟೆ ಒಂದು ಸಲ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ತೆಳ್ಳಗಾದರೆ ಕೋಟಿಂಗ್ ಬರಲ್ಲ ಗೋಬಿಗೆ. ಹಿಟ್ಟು ಕಲಸಿದಾದ್ಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಗೋಬಿನ ಹಾಕಿ ನೀಟಾಗಿ ಎಲ್ಲದಕ್ಕೂ ಅದು ಕೋಟಿಂಗ್ ಬರೋ ಥರ ಕಲಿಸ್ಕೋಬೇಕು ಹಿಟ್ಟದು. ಆಮೇಲೆ ಎಣ್ಣೆ ಕಾಯಿಸಿ ಇಟ್ಕೊಂಡಿರ್ತೀವಿ. ಎಣ್ಣೆ ಕಾಯ್ದಿರೋ ಎಣ್ಣೆಯಲ್ಲಿ ಗೋಬಿನ ಹಾಕ್ಕೊಂಡು 30 ಸೆಕೆಂಡ್ಸ್ ತಿರ್ಗ್ಸೋಕ್ಕೆ ಹೋಗ್ಬಾರ್ದು. ತಿರ್ಗಿಸಿದ್ರೆ ಕೋಟಿಂಗ್ ಬಿಚ್ಕೊಂಡ್ಬಿಡುತ್ತೆ. 30 ಸೆಕೆಂಡ್ಸ್ ಆದಮೇಲೆ ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಕೆಂಪಗೆ ಬರೋ ಹಂಗೆ ಕರೆದ್ಬಿಟ್ಟು ಎತ್ತಿಟ್ಕೋಬೇಕು. ಆಮೇಲೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಗ್ರೇವಿಗೆ ಒಂದು ಬಾಣಲಿಲಿ 2 ಸ್ಪೂನ್ ಎಣ್ಣೆ ಹಾಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ನಾನು ಮೊದಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋದು ಇದ್ದೀನಿ. ಬೆಳ್ಳುಳ್ಳಿ 1 ಗಡ್ಡೆ, ಆಮೇಲೆ 1 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಒಂದು ನಿಮಿಷ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಹಸಿ ಖಾರ ಪೇಸ್ಟು, ಚಿಲ್ಲಿ ಸಾಸು, ಆಮೇಲೆ ಸೋಯಾ ಸಾಸ್ ಸ್ವಲ್ಪ, 4 ಸ್ಪೂನು ಟೊಮೆಟೊ ಕೆಚಪ್ಪು ಹಾಕಿ ಒಂದು 10 ಸೆಕೆಂಡು ತಿರುಗಿಸ್ಬೇಕು. ಇದನ್ನು ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮೆಟೊ ಕೆಚಪ್ ಹಾಕಿದ ತಿರುಗಿಸಿದ ಮೇಲೆ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು ಲಾಸ್ಟಲ್ಲಿ ಹಾಕಿ ಒಂದು 30 ಸೆಕೆಂಡ್ಸು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಕಲರ್ಗೆ ಅಥವಾ ಟೇಸ್ಟ್ಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ತಿರುಗಿಸಿ ಇವಾಗ 1 ಸ್ಪೂನು ಕಾರ್ನ್ಫ್ಲೋರ್ ಪೌಡ್ರ್ ತೊಗೊಂಡು ನೀರಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಹಾಕಬೇಕು. ಇದು ಗ್ರೇವಿ ಚೆನ್ನಾಗಿ ಬರುತ್ತೆ ಕಾರ್ನ್ಫ್ಲೋರ್ ಕಲಿಸ್ಬಿಟ್ಟು ಹಾಕಿದರೆ. ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ. ಗ್ರೇವಿಗೆ ಕರ್ದು ಇಟ್ಕೊಂಡಿರೋ ಗೋಬಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಕಲಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ಗೋಬಿ ಮಂಚೂರಿ ರೆಡಿಯಾಗಿರುತ್ತೆ. ಒಂದು ಸಲ ಮಾಡ್ಕೊಳ್ತೀನಿ.